ಕತೆ ದುರಾಸೆಯ ಜಗನ್. ಒಂದೂರಲ್ಲಿ ಇಬ್ರು ಅಂಗಡಿಯವರಿದ್ರು, ಜಗನ್ ಮತ್ತೆ ವಿಷ್ಣು. ವಿಷ್ಣು ತುಂಬಾ ನಿಯತ್ತಾದವನು. ಊರಿನ ಜನರೆಲ್ಲರೂ ಅವನನ್ನು ನಂಬುತ್ತಿದ್ದರು. ಅವರ ಅಂಗಡಿಯಲ್ಲಿ 4-6 ಗ್ರಾಹಕರು ಯಾವಾಗಲೂ ಇರುತ್ತಿದ್ದರು. ಅದೇ ಸಮಯದಲ್ಲಿ ಜಗನ್ ಅವರ ಅಂಗಡಿಗೆ ಯಾರು ಕೂಡ ಬರುತ್ತಿರಲಿಲ್ಲ. ಅರೆ ವಿಷ್ಣು, ಬೇಗ ನನಗೆ ಬೇಕಾಗಿರೋ ವಸ್ತುಗಳನ್ನ ಕೊಡಪ್ಪ, ಲೇಟ್ ಆಗ್ತಿದೆ ನನಗೆ. ಅಣ್ಣ ಕೊಟ್ಟೆ. ವಿಷ್ಣು ಅಣ್ಣ, ಇಲ್ಲಿ ಇಷ್ಟನ್ನ ತಗೊಳ್ಳಿ, ಇದರಲ್ಲಿರೋದೆಲ್ಲ ತೆಗೆದಿಟ್ಟಿರಿ, ನಾನು ಬಂದು ಆಮೇಲೆ ತಗೋತೀನಿ. ಸರಿ ಸರಿ, ಅಲ್ಲಿ ಇಷ್ಟನ್ನ ಕೊಟ್ಬಿಟ್ಟೋಗು. ಮೋಹನ್ ವಿಷ್ಣು ಅವರಿಗೆ ಬೇಕಾದಂತ ಎಲ್ಲ ಲಿಸ್ಟನ್ನು ಬರೆದುಕೊಟ್ಟು ಅಲ್ಲಿಂದ ಹೋಗುತ್ತಾರೆ. ಪಕ್ಕದ ಅಂಗಡಿಯಿಂದ ಜಗನ್ ಎಲ್ಲವನ್ನೂ ನೋಡುತ್ತಿರುತ್ತಾನೆ. ಬಂದು ಮೋಹನ್ ಬಳಿ ಈ ರೀತಿ ಹೇಳುತ್ತಾನೆ, ಇಲ್ಲಿ ನೋಡು, ನೀನು ವಿಷ್ಣುಗೆ ಬೇಕಾಗಿರುವಂತ ಎಲ್ಲ ಲಿಸ್ಟನ್ನು ಕೊಟ್ಟಿದ್ಯಾ, ಆದ್ರೆ ಅವನು ಸರಿಯಾಗಿ ಕೊಡ್ತಾನೆ ಅಂತ ನಿನಗೆ ನಂಬಿಕೆ ಇದೆಯಾ? ಇಲ್ಲಿ ನೋಡು ಜಗನ್, ವಿಷ್ಣು ಎಷ್ಟು ಒಳ್ಳೆಯವರು ಅನ್ನೋದು ಎಲ್ಲರಿಗೂ ಗೊತ್ತು, ಮತ್ತೆ ನೀನು ಯಾವ ಥರ ವಸ್ತುಗಳು ಕೊಡ್ತೀಯ ಅನ್ನೋದೂ ಗೊತ್ತು. ಅದಕ್ಕೆ ಯಾರು ನಿನ್ನ ಅಂಗಡಿಗೆ ಬರೋದಿಲ್ಲ, ಅದನ್ನ ತಿಳ್ಕೊ ನೀನು. ಹಾಗಂತ ಹೇಳಿ ಮೋಹನ್ ಅಲ್ಲಿಂದ ಹೋಗ್ತಾನೆ. ಆದ್ರೆ ಆ ಕೂಡಲೇ ಜಗನ್ ಏನೋ ಒಂದು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ವಿಷ್ಣುನ ಈ ಊರಿಂದ ಹೊರಗಡೆ ಕಳ್ಸೋದಕ್ಕೆ ಏನಾದ್ರೂ ಒಂದು ಉಪಾಯ ಮಾಡ್ಲೇಬೇಕಲ್ಲ. ಅವಾಗ್ಲೇ ಈ ಊರ್ ಜನ ಎಲ್ಲರೂ ನನ್ನ ಅಂಗಡಿಗೆ ವಸ್ತುಗಳು ತಗೊಳ್ಳೋದಕ್ಕೆ ಬರ್ತಾರೆ. ಇವನ್ನ ಹೇಗೆ ಈ ಊರಿಂದ ಹೊರಗಡೆ ಕಳ್ಸೋದು? ರಾತ್ರಿ ಆಯ್ತು. ಜಗನ್ ಅವನ ಮನೆಯಲ್ಲಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದ. ಹೇಗೆ ವಿಷ್ಣುನ ಈ ಊರಿಂದ ಹೊರಗಡೆ ಕಳ್ಸೋದು? ಯಾವ್ದಾದ್ರೂ ಒಂದು ಉಪಾಯ ಮಾಡ್ಲೇಬೇಕಲ್ಲ. ಅವಾಗ್ಲೇ ನನ್ನ ಕೆಲ್ಸನೂ ಆಗುತ್ತೆ, ಆಮೇಲೆ ಯಾರಿಗೂ ಏನೂ ಗೊತ್ತಾಗಲ್ಲ. ಏನಾದ್ರೂ ಒಂದು ಉಪಾಯ ಮಾಡ್ಲೇಬೇಕು. ಏನಾಯ್ತು ರೀ? ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನೋ ಒಂದು ವಿಷಯ ಯೋಚನೆ ಮಾಡ್ತಿದ್ದೆ. ಈ ತರ ಯೋಚನೆ ಮಾಡೋದ್ರಿಂದ ಯಾವ್ದು ಲಾಭ ಇಲ್ಲ, ಎಲ್ಲ ನಷ್ಟನೇ ಆಗತ್ತೆ. ಸರಿ, ಈ ಸಲ ಯಾರಿಗ್ ನಷ್ಟ ಮಾಡ್ಬೇಕು ಅಂತಿದ್ದೀರಾ? ವಿಷ್ಣುಗೆ. ಇಲ್ ನೋಡಿ, ಆ ಒಳ್ಳೆಯವ್ರಿಗೆಲ್ಲ ಯಾಕೆ ನೀವು ಕೆಟ್ಟದನ್ ಬಯಸ್ತೀರಾ? ಇದನ್ನ ನೀವು ತಿಳ್ಕೊಂಡ್ರೆ ತುಂಬಾ ಒಳ್ಳೇದು. ನಾನ್ ಹೇಳೋದನ್ ಕೇಳಿ. ನೀ ನನಗ್ ಬುದ್ಧಿ ಹೇಳಕ್ ಬರ್ಬೇಡ. ನಾನ್ ಏನ್ ಹೇಳ್ತೀನೋ ಅದನ್ನ ಮಾತ್ರ ಮಾಡು ಅಷ್ಟೇ. ಹೋಗಿ ನಿನ್ನ ಹತ್ರ ಇರೋ ಎಲ್ಲ ಒಡವೆಯನ್ನು ತಗೊಂಡ್ ಬಾ. ಇಲ್ ನೋಡಿ, ತಪ್ಪು ನಡೆದಾದ್ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಮುಂಚೆನೆ ಯೋಚನೆ ಮಾಡಿ. ನಾನ್ ಏನ್ ಹೇಳ್ತೀನೋ ಅದನ್ನ ಮಾಡು. ಮಾತಾಡಿದ್ ಸಾಕು. ಕೂಡ್ಲೆ ಹೋಗಿ ನಿನ್ನ ಹತ್ರ ಇರೋ ಒಡವೆ ಎತ್ಕೊಂಡ್ ಬಾ. ಎಲ್ಲ ನನ್ ಕೈಗೆ ತಂದ್ಕೊಡು. ನಾನ್ ಹೋಗ್ ತಗೊಂಡ್ ಬರೋದಿಲ್ಲ, ನಿಮಗ್ ಬೇಕಾದ್ರೆ ನೀವೇ ಹೋಗ್ ತಗೊಳ್ಳಿ. ಮರುದಿನ ಜಗನ್ ಎಲ್ಲ ಒಡವೆಯನ್ನು ತಗೊಂಡು ವಿಷ್ಣು ಮನೆಗೆ ಹೋಗ್ತಾನೆ. ಅದು ವಿಷ್ಣು, ನನ್ಗೊಂದು ಸಹಾಯ ಮಾಡ್ತೀರಾ? ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ಏನಾಯ್ತು? ನನ್ನ ಹತ್ರ ಇರೋ ಒಡವೆನ ಸ್ವಲ್ಪ ದಿನ ನಿಮ್ಮ ಮನೇಲಿ ಇಟ್ಕೊಂಡ್ರೆ ನನಗೆ ತುಂಬಾ ಉಪಕಾರ ಆಗುತ್ತೆ. ಮತ್ತೆ ಯಾಕೆ ಒಡವೆಗಳನ್ನ ತಗೊಂಡ್ರಿ? ಅವನೇನ್ ಸಂಚು ಮಾಡಿದಾನೆ ಅನ್ನೋದು ನನಗೂ ಕೂಡ ಗೊತ್ತಾಗ್ಬೇಕು. ಅವನೇನೇ ಸಂಚು ಮಾಡಿದ್ರು ಅದು ನನ್ನ ಹತ್ರ ನಡೆಯಲ್ಲ. ಜಗನ್ ಊರಾಚೆ ಇರುವಂತ ಬನ್ಸಿ ಕಳ್ಳ ಹತ್ರ ಹೋಗ್ತಾನೆ. ಬನ್ಸಿ, ಎಲ್ಲ ಹೇಗ್ ನಡೀತಾ ಇದೆ? ಕೆಲ್ಸ ಏನಾದ್ರೂ ಇದ್ಯಾ ಇಲ್ವಾ? ಅಯ್ಯೋ, ಇವಾಗೆಲ್ಲ ಏನ್ ಕೆಲ್ಸ ಇರುತ್ತೆ? ಏನ್ ಕೆಲ್ಸನೂ ಇಲ್ಲ. ಕದಿಯೋದಕ್ಕೊಂದು ಒಳ್ಳೆ ಮನೆನೂ ಕೂಡ ಸಿಕ್ತಿಲ್ಲ. ನಾನ್ ನಿನ್ಗೊಂದ್ ಮನೆ ಹೇಳ್ತೀನಿ. ನೀನ್ ಆ ಮನೆಗೆ ಹೋದ್ರೆ ತುಂಬಾನೇ ಒಡವೆಗಳು ಸಿಗ್ತವೆ. ಅದಷ್ಟೇ ಅಲ್ಲ, ನಾನ್ ಕೂಡ ನಿನ್ಗೆ 5,000 ರೂಪಾಯಿ ಬಹುಮಾನ ಕೊಡ್ತೀನಿ. ಯಾರ ಮನೇಲಿ ಕದಿಬೇಕು ಮೊದಲು ಅದನ್ನ ಹೇಳಿ. ವಿಷ್ಣು ಅವ್ರ ಮನೇಲಿ. ನಾಳೆ ರಾತ್ರಿ ಹೋಗಿ ಎಲ್ಲನೂ ಎತ್ಕೊಂಡ್ ಬಂದ್ಬಿಡು. ವಿಷ್ಣು ಮನೆ ಮರಿಬೇಡ. ನಾಳೆ ರಾತ್ರಿನೇ ಹೋಗಿ ಎಲ್ಲನೂ ಕಳ್ತನ ಮಾಡು. ಅವನ ಮನೆ ಲಾಕರ್ ಒಳಗಡೆ ತುಂಬಾ ಒಡವೆ ಇಟ್ಟಿದ್ದಾನೆ.
ಅಬ್ಬಬ್ಬಾ, ಒಡವೆ ಮತ್ತೆ ಕಾಸು ಎರಡೂ ಸಿಗುತ್ತಾ? ಹಂಗಂದ್ರೆ ನಾಳೆನೇ ನಾನು ಈ ಕೆಲಸ ಮಾಡ್ತೀನಿ. ಹಾ, ಆದ್ರೆ ನೋಡ್ಕೊಂಡು ಹುಷಾರ ಕಳ್ತನ ಮಾಡ್ಬೇಕು. ಮರುದಿನ ರಾತ್ರಿ ಬನ್ಸಿ ವಿಷ್ಣು ಅವ್ರ ಮನೆಗೆ ಕಳ್ತನ ಮಾಡೋದಕ್ಕೆ ಹೋಗ್ತಾನೆ. ಕಾಂಪೌಂಡ್ ಹಾರಿ ಒಳಗಡೆ ಬಂದು ಒಂದು ಮರದ ಹಿಂದೆಗಡೆ ಔತ್ಕೊಂತಾನೆ. ವಿಷ್ಣು ಮನೆ ಒಳಗಡೆಯಿಂದನೇ ಕಿಟಕಿಯಿಂದ ಅವನ್ನ ನೋಡ್ತಾ ಇರ್ತಾನೆ. ಆಗ ಅವನ ಹೆಂಡತಿ ಗೀತಾ ಹಾಗೆಯೇ ಬರ್ತಾ ಇರ್ತಾಳೆ. ಏನಾಯ್ತು? ಯಾಕೆ ಈ ರೀತಿ ಕಿಟಕಿ ಪಕ್ಕ ನಿಂತ್ಕೊಂಡಿದ್ದೀರಾ? ಸದ್ದು ಮಾಡಬೇಡ. ಒಬ್ಬ ಕಳ್ಳ ನಮ್ಮ ಮನೆ ಹತ್ರ ಬಂದಿದ್ದಾನೆ. ಇಲ್ಲಿ ಕೇಳು, ನಾನು ಹೇಗೆ ಹೇಳ್ತೀನೋ ಆ ಥರ ನೀನು ಮಾಡು. ಗೀತಾ ಹತ್ರ ಒಂದು ವಿಷಯ ಹೇಳ್ತಾರೆ. ಅದಾದ್ಮೇಲೆ ಅವರಿಬ್ರು ಜೋರಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅಯ್ಯೋ ಗೀತಾ, ಇವಾಗ ಕಳ್ಳರನ್ನೆಲ್ಲ ನಂಬೋದಿಕ್ಕೆ ಆಗೋದಿಲ್ಲ. ಯಾವಾಗ ಬರ್ತಾರೆ ಹೆಂಗ್ ಬರ್ತಾರೆ ಅಂತಾನೆ ಹೇಳಕ್ಕಾಗಲ್ಲ. ಟಕ್ಕಂತ ಬಂದು ಎಲ್ಲ ಒಡವೆಗಳನ್ನ ಎತ್ಕೊಂಡು ಹೋಗ್ಬಿಡ್ತಾರೆ. ನಾವೊಂದ್ ಕೆಲಸ ಮಾಡೋಣ, ನಮ್ಮ ಲಾಕರ್ ಅಲ್ಲಿರೋ ಒಡವೆ ಎಲ್ಲ ಇದೆಯಲ್ಲ ಅದನ್ನ ಬಟ್ಟೆಯಲ್ಲಿ ಕಟ್ಟಿ ಬಾವಿ ಒಳಗಾಕೋಣ. ಯಾವಾಗ ಅವಶ್ಯಕತೆ ಇರುತ್ತೋ ಅವಾಗ ಅದನ್ನ ಬಾವಿಯಿಂದ ಆಚೆ ತೆಗಿಯೋಣ. ಬಾ, ಒಂದು ವೇಳೆ ಏನಾದ್ರೂ ಕಳ್ಳ ನಮ್ಮ ಮನೆಯೊಳಗಡೆ ಬಂದ್ರೆ ಅವನಿಗೆ ನಮ್ಮ ಮನೇಲಿ ಏನೂ ಸಿಗೋದಿಲ್ಲ. ಆದ್ರೆ ಒಂದ್ ವೇಳೆ ಬಾವಿಯಿಂದ ಹೊರಗಡೆ ತೆಗೆದ್ಬಿಟ್ರೆ ನಾವೇನ್ ಮಾಡೋದು? ಅಲ್ಲಿಂದ ಯಾರು ಆಚೆ ತೆಗಿತಾರೆ ಹೇಳು? ಆದ್ರೆ ಈ ವಿಷಯ ನಿನಗೆ ನನಗೆ ಮಾತ್ರ ತಾನೇ ಗೊತ್ತಿರೋದು. ಬಾ, ಇದನ್ನ ತಗೊಂಡೋಗಿ ಬಾವಿ ಒಳಗಾಕೋಣ. ಅವರಿಬ್ರು ಮಾತಾಡೋದನ್ನ ಬನ್ಸಿ ಕೇಳಿಸ್ಕೊಂತಿರ್ತಾನೆ. ಮನ್ಸೊಳಗಡೆ ಏನ್ ಅನ್ಕೊಂತಾನೆ ಅಂದ್ರೆ, ಇವರಿಬ್ರು ಮುಟ್ಟಾಳ್ರ ತರ ಕಾಣಿಸ್ತಾರೆ. ಯಾರಾದ್ರೂ ಒಡವೆನ ಬಾವಿ ಒಳಗಡೆ ಹಾಕ್ತಾರಾ? ಇವನೇ ನಮ್ ಕೆಲ್ಸನ ಇನ್ನ ಸುಲಭ ಮಾಡಿ ಕೊಟ್ಟ. ವಿಷ್ಣು ಮತ್ತೆ ಗೀತಾ ಬಾವಿ ಹತ್ರ ನಡ್ಕೊಂಡು ಹೋಗ್ತಾರೆ. ಅದ್ರೊಳಗಡೆ ಒಡವೆ ಚೀಲನ ಹಾಕ್ತಾರೆ. ನಮ್ಮ ಒಡವೆಗಳೆಲ್ಲ ಇದ್ರೊಳಗಡೆ ಹುಷಾರಾಗಿರುತ್ತೆ. ನಮ್ಗಿನ್ಮೇಲೆ ಯೋಚನೆನೇ ಇಲ್ಲ. ಸರಿ, ನಾವು ಹೋಗಿ ನೆಮ್ಮದಿಯಾಗಿ ಮಲ್ಗೋಣ. ಹಂಗಂತ ಹೇಳಿ ಅವರಿಬ್ರು ಮನೆ ಒಳಗಡೆ ಹೋಗ್ತಾರೆ. ಬನ್ಸಿ ಎಲ್ಲನೂ ಕದ್ದು ಕೇಳಿಸ್ಕೊಂತಾ ಇರ್ತಾನೆ. ಅಬ್ಬಾ, ಇವತ್ತು ನನಗೆ ಅದೃಷ್ಟ ಅನ್ಸುತ್ತೆ. ದೇವರು ನನ್ನ ಮೇಲೆ ಕರುಣೆ ತೋರಿಸಿದಾನೆ ಅನ್ಸುತ್ತೆ. ಸರಿ, ಒಳಗಡೆ ಇರೋ ಒಡವೆಗಳನ್ನೆಲ್ಲ ಆಚೆಗಡೆ ತೆಗಿಯೋಣ. ಅವನು ಕೂಡ ಬಾವಿ ಹತ್ರ ಹೋಗ್ತಾನೆ. ಇವರಿಬ್ಬರಿಗೂ ಬುದ್ಧಿ ಇಲ್ಲ ಅನ್ಸುತ್ತೆ. ಬಕೆಟ್ನ ಕೂಡ ಇಟ್ಬಿಟ್ಟು ಹೋಗಿದ್ದಾರೆ. ಅಯ್ಯೋ ದೇವ್ರೆ, ಇಂಥವ್ರಿಗೆ ಹಣ ಕೊಡೋ ಮೊದಲು ಸ್ವಲ್ಪ ಬುದ್ಧಿ ಕೂಡ ಕೊಡು. ಬನ್ಸಿ ಅವನ ಕೆಲ್ಸನ ಶುರು ಮಾಡ್ತಾನೆ. ಬಕೆಟ್ ಇಂದ ನೀರ್ನ ತೆಗೆದು ಹೊರಗಡೆ ಹಾಕೋದಿಕ್ಕೆ ಶುರು ಮಾಡ್ತಾನೆ ಬನ್ಸಿ. ಇವತ್ತು ರಾತ್ರಿ ಎಲ್ಲ ಅವನು ನಮ್ ಗಾರ್ಡನ್ಗೆ ನೀರ್ ಹಾಕ್ತಾನೆ ಇರ್ತಾನೆ. ನಾಳೆ ನಾವು ಒಳ್ಳೆ ಗಿಡ ನೆಡೋಣ. ನಾವ್ ದುಡ್ಡು ಕೊಡ್ದೇನೆ ಕೆಲ್ಸದೊಂದ್ ಸಿಕ್ಬಿಟ್ಟ. ನಮ್ ಗಿಡ ಎಲ್ಲ ಚೆನ್ನಾಗಿ ಬೆಳೆದ್ಮೇಲೆ ನಮಗೆ ಬನ್ಸಿ ನೆನ್ಪೇ ಆಗುತ್ತೆ. ಸರಿ ಕೇಳು, ನೀನೋಗಿ ಬಾಗ್ಲಾಕ್ಬಿಟ್ ಬಾ. ನಾನ್ ಮೆಲ್ಲಗೋಗಿ ಊರವ್ರನ್ನೆಲ್ಲಾರನು ಇಲ್ಲಿಗೆ ಕರ್ಕೊಂಡ್ ಬಂದ್ಬಿಡ್ತೀನಿ. ವಿಷ್ಣು ಊರ್ ಜನ ಎಲ್ಲಾರನ್ನೂ ಕರ್ಕೊಂಬರೋದಕ್ಕೆ ಹೊರಗಡೆ ಹೋಗ್ತಾನೆ. ಇಲ್ಲಿ ಬನ್ಸಿ ಒಂದೊಂದೇ ಬಕೆಟ್ನ ನೀರ್ ತೆಗೆದು ಆಚೆ ಹಾಕ್ತಾನೆ ಇರ್ತಾನೆ. ಅಯ್ಯೋ, ಏನಿದು? ಇನ್ನ ಎಷ್ಟು ನೀರು ಸೇದ್ಬೇಕೋ ಗೊತ್ತಿಲ್ವೇ? ಈ ನೀರ್ನ ಸೇದಿ ಸೇದಿ ನನ್ನ ಬೆನ್ಮೂಳೆಗಳೆಲ್ಲ ಮುರಿದೋಯ್ತು. ಆಗ ವಿಷ್ಣು ಊರಲ್ಲಿರೋ ಎಲ್ಲಾ ದೊಡ್ಡ ಮನುಷ್ಯನು ಕರ್ಕೊಂಡ್ ಬರ್ತಾನೆ. ಏನ್ ಬನ್ಸಿ, ಒಡವೆ ಸಿಗ್ತಾ ಇಲ್ವಾ? ಏನು ಏನು? ನೀನೇನಂತ ಅನ್ಕೊಂಡೆ? ನಾನು ಒಡವೆನ್ ತಗೊಂಡೋಗಿ ಬಾವಿಲ್ ಹಾಕ್ತೀನಿ ಅಂತನಾ? ಎಷ್ಟು ಮೂರ್ಖ ನೀನು. ಇಲ್ಲಿ ಕೇಳು, ನನ್ ಮನೇಲಿ ಕದಿಯೋದು ಅಷ್ಟು ಸುಲಭ ಅಲ್ಲ. ಈ ರೀತಿ ಮಾಡುವಂತ ಜಗನ್ನೇ ಹೇಳ್ಕೊಟ್ಟ ಅಂತ ಊರಲ್ಲಿರೋ ಎಲ್ಲಾ ಜನರಿಗೂ ಹೇಳ್ಬಿಡ್ತಾನೆ. ಜಗನ್, ಯಾಕೀ ತರ ಎಲ್ಲ ಮಾಡ್ದೆ ನೀನು? ನಾನ್ ತಪ್ಪು ಮಾಡ್ಬಿಟ್ಟೆ ಯಜಮಾನ್ರೆ, ನನ್ನ ಕ್ಷಮಿಸ್ಬಿಡಿ. ಇನ್ಮೇಲೆ ಈ ರೀತಿ ಮಾಡಕ್ ಹೋಗಲ್ಲ. ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಒಳ್ಳೆಯವ್ರ ಮನೆಗೆ ಈ ತರ ಕಳ್ತನ ಕಳ್ಸೋದು ಎಷ್ಟು ದೊಡ್ಡ ತಪ್ಪು ಗೊತ್ತಾ? ಇದಕ್ಕೆ ನಿನ್ನನ್ನ ಕ್ಷಮಿಸೋದಕ್ಕಾಗಲ್ಲ. ಇದಕ್ಕೆ ನಿನಗೆ ಶಿಕ್ಷೆ ಕೊಡ್ಲೇಬೇಕು. ನಿನಗೆ ಈ ಶಿಕ್ಷೆ ಏನು ಅಂದ್ರೆ, ನೀನು ಈ ಊರಿಂದ ಆಚೆ ಹೋಗ್ಬೇಕು. ಇಲ್ಲ ಯಜಮಾನ್ರೆ, ಆ ರೀತಿಯೆಲ್ಲ ಹೇಳ್ಬೇಡಿ. ಆಗಲ್ಲ, ಇದಕ್ ಮೇಲೆ ನಿನ್ ಮಾತ್ ನಾವ್ ಕೇಳಲ್ಲ. ಹೋಗೋ. ಜಗನ್ ಮತ್ತೆ ಅವನ ಹೆಂಡತಿ ಊರ್ ಬಿಟ್ಟು ಹೊರಟೇ ಹೋಗ್ತಾರೆ.